ಒಂದು ಹಳ್ಳಿಯಲ್ಲಿ ರಾಮಣ್ಣ ಎಂಬ ವಯಸ್ಸಾದ ರೈತನಿದ್ದ. ಅವನು ಹಸುಗಳನ್ನು ಸಾಕಿಕೊಂಡು ಒಂಟಿಯಾಗಿ ಜೀವನ ನಡೆಸುತ್ತಿದ್ದ. ಆ ಹೊಲದಲ್ಲಿ ಸಾವಿರಾರು ಸಗಣಿ ಹುಳಗಳು ವಾಸವಾಗಿದ್ದವು. ಹಸುವಿನ ಸಗಣಿಯನ್ನು ಉಂಡೆ ಕಟ್ಟುತ್ತಾ ಆಹಾರಕ್ಕಾಗಿ ತೆಗೆದುಕೊಂಡು ಹೋಗುತ್ತಿದ್ದವು. ಒಂದು ಪುಟ್ಟ ಸಗಣಿ ಹುಳ ವಯಸ್ಸಾದ ತಂದೆ ತಾಯಿಗೆ ತಾನೇ ಪ್ರತಿನಿತ್ಯವೂ ಆಹಾರ ತೆಗೆದುಕೊಂಡು ಹೋಗಿ ಕೊಡುತ್ತಿತ್ತು. ಹೀಗೆ ಪ್ರತಿನಿತ್ಯವೂ ರಾಮಣ್ಣನ ಕೊಟ್ಟಿಗೆಯಿಂದ ಸಗಣಿ ಹುಳುಗಳು ಆಹಾರವನ್ನು ತೆಗೆದುಕೊಂಡು ಹೋಗುತ್ತಿದ್ದವು. ಅದೇ ಗುಂಪಿನಲ್ಲಿ ಒಂದು ಕೆಟ್ಟ ಸಗಣಿ ಹುಳವಿತ್ತು. ಅದು ಯಾವಾಗಲೂ ಬೇರೆಯವರ ಆಹಾರವನ್ನು ಕಿತ್ತುಕೊಂಡು ದೌರ್ಜನ್ಯ ನಡೆಸುತ್ತಿತ್ತು. ಒಂದು ದಿನ ರಾಮಣ್ಣ ದಿಢೀರ್ ಸಾವನ್ನಪ್ಪುತ್ತಾರೆ. ರಾಮಣ್ಣನ ಮಗಳು ಇರುವ ಹಸುಗಳನ್ನು ಮಾರಿ ಪಟ್ಟಣಕ್ಕೆ ಹೊರಟು ಹೋಗುತ್ತಾರೆ. ಸಗಣಿಯನ್ನು ನಂಬಿಕೊಂಡಿದ್ದ ಸಗಣಿ ಹುಳುಗಳು ಆಹಾರವಿಲ್ಲದೆ ಪರದಾಡುವಂತಾಗುತ್ತದೆ. ಇನ್ನು ಮುಂದೆ ನಾವೆಲ್ಲ ಬೇರೆಯೊಂದು ಆಹಾರ ಸಿಗುವ ಸ್ಥಳವನ್ನು ಹುಡುಕಿಕೊಳ್ಳಬೇಕು. ಎಲ್ಲರೂ ಇಲ್ಲಿಂದ ಹೊರಡೋಣ ಎಂದು ವಲಸೆ ಹೊರಡುತ್ತವೆ. ಇದನ್ನು ಕೇಳಿಸಿಕೊಂಡ ಕೆಟ್ಟ ಹುಳ, ನಾನು ತುಂಬಾ ದೂರ ನಡೆಯಲು ಸಾಧ್ಯವಿಲ್ಲ, ನಾನಿರುವ ಬಳಿಗೆ ನೀವು ಆಹಾರ ತೆಗೆದುಕೊಂಡು ಬರಬೇಕು ಎಂದು ಎಚ್ಚರಿಸುತ್ತದೆ. ವಯಸ್ಸಾದ ತಂದೆಗೆ ತುಂಬಾ ದೂರ ನಡೆಯಲು ಸಾಧ್ಯವಾಗದ ಕಾರಣ ಅನಾರೋಗ್ಯ ಉಂಟಾಗುತ್ತದೆ. ಆಹಾರವಿಲ್ಲದೆ ನನಗೆ ತುಂಬಾ ದೂರ ನಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ತಂದೆ ಹುಳ ಅಸಹಾಯಕತೆಯನ್ನು ತೋಡಿಕೊಳ್ಳುತ್ತದೆ. ನಿಮಗೆ ನಾನು ಆಹಾರ ತೆಗೆದುಕೊಂಡು ಬರುತ್ತೇನೆಂದು ಮರಿ ಹುಳ ಅಲ್ಲಿಂದ ಹೊರಡುತ್ತದೆ. ತುಂಬಾ ದೂರ ಓಡಿದ ಬಳಿಕ ಅಲ್ಲಿ ಮರಿ ಹುಳುವಿಗೆ ಸಗಣಿ ದೊರೆಯುತ್ತದೆ. ಖುಷಿಯಿಂದ ಅದನ್ನು ಉಂಡೆ ಕಟ್ಟುತ್ತಾ ಅಲ್ಲಿಂದ ಹೊರಡುತ್ತದೆ. ದಾರಿಯಲ್ಲಿ ಕಾದು ಕುಳಿತಿದ್ದ ಕೆಟ್ಟ ಹುಳ ಆಹಾರವನ್ನು ಕಿತ್ತುಕೊಳ್ಳಲು ಮರಿ ಹುಳವನ್ನು ಅಟ್ಟಿಸಿಕೊಂಡು ಬರುತ್ತದೆ. ಆಹಾರಕ್ಕಾಗಿ ಅಲ್ಲಿ ಇಬ್ಬರಿಗೂ ಪೈಪೋಟಿ ನಡೆಯುತ್ತದೆ. ಮರಿ ಹುಳ ಹೇಗೋ ಆಹಾರ ಕಿತ್ತುಕೊಂಡು ಮುಂದೆ ಓಡುತ್ತದೆ. ಅಟ್ಟಿಸಿಕೊಂಡು ಬರುತ್ತಿದ್ದ ಕೆಟ್ಟ ಹುಳ ದಾರಿಹೋಕನ ಕಾಲಿಗೆ ಸಿಕ್ಕಿ ಗಾಯಗೊಂಡು ದೂರದಲ್ಲಿ ಬೀಳುತ್ತದೆ. ಹೇಗೋ ಬಚಾವಾದೇನು ಎಂದು ಖುಷಿಯಿಂದ ಮರಿ ಹುಳ ಸಗಣಿ ಉಂಡೆಯನ್ನು ಅಲ್ಲಿಂದ ತೆಗೆದುಕೊಂಡು ಬರುತ್ತದೆ. ಹಸಿವಿನಿಂದ ಬಳಲುತ್ತಿದ್ದ ತಂದೆ ತಾಯಿಗೆ ಆಹಾರವನ್ನು ಕೊಡುತ್ತದೆ. ನಾವು ಇನ್ನೆಷ್ಟು ದಿನ ಆ ಕೆಟ್ಟ ಹುಳುವಿನ ದೌರ್ಜನ್ಯವನ್ನು ಸಹಿಸಬೇಕು? ನಾವೆಲ್ಲರೂ ಸೇರಿ ಅದಕ್ಕೊಂದು ಪಾಠ ಕಲಿಸಬೇಕೆಂದು ನಿರ್ಧರಿಸುತ್ತಾರೆ. ಎಲ್ಲರೂ ಸೇರಿ ಆ ಕೆಟ್ಟ ಹುಳುವಿಗೆ ಸರಿಯಾಗಿ ಮಾಂಜ ಕೊಡುತ್ತಾರೆ. ನೋವಿನಿಂದ ಕೆಟ್ಟ ಹುಳ ನಿಮ್ಮನ್ನು ಮತ್ತೆ ನೋಡಿಕೊಳ್ಳುತ್ತೇನೆ ಎಂದು ಹೆದರಿ ಅಲ್ಲಿಂದ ಓಡಿ ಹೋಗುತ್ತದೆ. ಅಂದಿನಿಂದ ಎಲ್ಲರೂ ಒಟ್ಟಾಗಿ ಕೂಡಿ ಖುಷಿಯಿಂದ ಜೀವನ ನಡೆಸುತ್ತಾರೆ. ಎಷ್ಟು ಚೆನ್ನಾಗಿತ್ತಲ್ವಾ ಕತೆ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಪ್ಲೀಸ್ ಒಂದು ಲೈಕ್ ಕೊಡಿ.
ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.